ಪ್ರೀತಿಯ ವೀಕ್ಷಕರೇ, ಇವತ್ತಿನ ಚಲನಚಿತ್ರ ನೈಟ್ ಶಿಫ್ಟ್. ಚಿತ್ರದ ಪ್ರಾರಂಭದಲ್ಲಿ ಗ್ವೆನ್ ಎನ್ನುವಂತಹ ಒಂದು ಹುಡುಗಿ ಒಂದು ಹೋಟೆಲ್ಗೆ ಕೆಲಸಕ್ಕೋಸ್ಕರ ಬಂದಿರ್ತಾರೆ. ಆ ಹೋಟೆಲ್ ಅಥವಾ ಮೊಟೆಲ್ ಅನ್ನೋದು ಆ ಸಿಟಿಯಿಂದ ಸ್ವಲ್ಪ ಹೊರಗಡೆ ಇರುತ್ತೆ. ಅದನ್ನು ಟೆಡ್ಡಿ ಅನ್ನುವಂತಹ ಒಬ್ಬ ವ್ಯಕ್ತಿ ನಡೆಸ್ತಾ ಇರ್ತಾನೆ. ಅದು ಸಿಟಿಯ ಹೊರಗಡೆ ಇರುತ್ತೆ, ರೂಮ್ ಫೆಸಿಲಿಟಿಯನ್ನು ಕೂಡ ಕೊಡುತ್ತೆ. ಸೊ ಇವಳು ಅಲ್ಲಿಗೆ ಹೊಸದಾಗಿ ನೈಟಲ್ಲಿ ಕೆಲಸ ಮಾಡಲಿಕ್ಕೋಸ್ಕರ ರಿಸೆಪ್ಷನಿಸ್ಟ್ ಆಗಿ ಅಲ್ಲಿಗೆ ಬಂದಿರ್ತಾಳೆ. ಸೊ ಬಂದು ನಿಧಾನವಾಗಿ ನೋಡ್ತಿರ್ತಾಳೆ ಇಡೀ ಆ ಹೋಟೆಲನ್ನು. ಸಡನ್ ಆಗಿ ಟೆಡ್ಡಿ ಎದುರುಗಡೆಯಿಂದ ಬರ್ತಾನೆ. ಸೊ ಬಂದವನೇ ಅವಳಿಗೆ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಇಲ್ಲಿ ಬೇರೆ ಬೇರೆ ರೂಮ್ಸ್ಗಳಿದೆ, ಸೊ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿ ನಾನು ಹೋಟೆಲ್ನ ಎಲ್ಲ ಜಾಗವನ್ನು ನಿನಗೆ ತೋರಿಸ್ತೀನಿ ಅಂತ ನಿಧಾನವಾಗಿ ಕರ್ಕೊಂಡೋಗಿ ಎಲ್ಲವನ್ನ ತೋರಿಸ್ತಾನೆ. ಅಲ್ಲೊಂದು ಸ್ಟೋರೇಜ್ ರೂಮ್ ಇರುತ್ತೆ, ಆ ರೂಮನ್ನು ತೋರಿಸ್ತಾನೆ. ಜೊತೆಗೆ ಹೇಳ್ತಾನೆ, ಈ ಬಾಗಿಲನ್ನು ನೀನು ಒಳಗಡೆ ಬಂದಾಗ ಕಲ್ಲು ಏನಾದರೂ ಇಟ್ಬಿಟ್ಟು ಒಳಗಡೆ ಹೋಗಿರು, ಯಾಕಂದ್ರೆ ಇದು ಲಾಕ್ ಆದರೆ ಹೊರಗಡೆಯಿಂದ ಮಾತ್ರ ತೆಗಿಯೋಕೆ ಸಾಧ್ಯ, ಒಳಗಡೆಯಿಂದ ತೆಗಿಯೋಕೆ ಆಗಲ್ಲ ಅಂತ. ಸೊ ಅದನ್ನು ತೋರಿಸ್ಕೊಂಡು ಹಾಗೆ ನಿಧಾನವಾಗಿ ಹೊರಗಡೆ ಕರ್ಕೊಂಡ್ಬರ್ತಾನೆ. ಅಲ್ಲಿ ಗ್ಯಾರೇಜ್ನಲ್ಲಿ ಅಥವಾ ಹೋಟೆಲ್ನ ಹಿಂಭಾಗದಲ್ಲಿ ಸಾಕಷ್ಟು ಕಾರ್ಗಳು ನಿಂತಿರುತ್ತೆ, ಹಳೆಯ ಕಾರ್ಗಳು ಅಲ್ಲಿ ನಿಂತಿರುತ್ತೆ. ಅದನ್ನ ಗ್ವೆನ್ ನೋಡ್ತಾಳೆ. ಹೀಗೆ ಇನ್ನೊಂದು ಕಡೆಯಲ್ಲಿ ನಡ್ಕೊಂಡ್ ಬರ್ತಾಳೆ. ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಬಟ್ ಅದರಲ್ಲಿ ನೀರಿರಲ್ಲ. ಕೇಳಿದ್ರೆ ಅದ್ರ ಒಳಗಡೆ ಏನೋ ಒಂದು ಗುಂಡಿ ಆಗಿದೆ, ಅದನ್ನ ರಿಪೇರಿ ಮಾಡ್ಲಿಕ್ಕೆ ಅಂತ ಟ್ರೈ ಮಾಡಿದ್ರೆ ಸಾಧ್ಯ ಆಗಿಲ್ಲ. ಬಟ್ ನೆಕ್ಸ್ಟ್ ಯಾವಾಗಾದ್ರೂ ಸಾಧ್ಯ ಆದಾಗ ಅದನ್ನ ರಿಪೇರಿ ಮಾಡ್ಕೊಳ್ಬೇಕು ಅಂತ ಟೆಡ್ಡಿ ತಿಳಿಸ್ತಾನೆ. ಸೊ ಇದನ್ನ ಹೇಳಿ ನಿಧಾನವಾಗಿ ನಾನು ಹಾಗಾದ್ರೆ ಹೊರಡ್ತೀನಿ, ನೀನು ಇಲ್ಲಿ ಆರಾಮವಾಗಿ ಕೆಲಸವನ್ನು ಮಾಡ್ಕೋ, ಇಲ್ಲಿ ಹತ್ತಿರದಲ್ಲಿ ಹೋಟೆಲ್ ಇದೆ, ನಿನಗೇನೇ ಫುಡ್ ಬೇಕಾದ್ರೂ ಇಲ್ಲಿ ಆರ್ಡರ್ ಮಾಡ್ಕೋ, ಸೊ ಏನೇ ಬೇಕಿದ್ರು ಕೇಳು ಅಂತ ಹೇಳ್ತಾನೆ. ಸೊ ಗ್ವೆನ್ ಅಂತಾಳೆ, ಸೊ ನನ್ನ ರಕ್ಷಣೆಗೋಸ್ಕರ ನಂಗೆ ಏನಾದರೂ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಅಥವಾ ಒಂದು ಯಾವುದಾದ್ರೂ ಶಾರ್ಪ್ ಆದಂತಹ ವಸ್ತುವನ್ನು ನೀನು ಕೊಡು ಅಂತ. ಅವನಂತಾನೆ, ಯಾಕೆ ನನಗದು, ಸೊ ನಿನಗೆ ಯಾವ ಭಯನೂ ಇಲ್ಲ, ನಾನು ಸಾಕಷ್ಟು ವರ್ಷಗಳಿಂದ ಇಲ್ಲೇ ಇದ್ದೀನಿ, ಸೊ ನಿನಗೇನೋ ತೊಂದರೆ ಆಗಲ್ಲ ಅಂತ. ಬಟ್ ಗ್ವೆನ್ ಅಂತಾಳೆ, ಇಲ್ಲ ನನ್ನ ಧೈರ್ಯಕ್ಕೋಸ್ಕರ ನೀನೇನಾದ್ರು ಕೊಡು ಅಂತ. ಸೊ ಅದಕ್ಕೆ ಒಪ್ಪುವಂತಹ ಟೆಡ್ಡಿ ಹೇಳ್ತಾನೆ, ಹಿಂದ್ಗಡೆಯಲ್ಲೇ ನಿನಗೆ ಚಾಕು ಮತ್ತೆ ಕೊಡ್ಲಿಗಳಿದೆ ಆ ಸ್ಟೋರೇಜ್ ಇರುವಂತಹ ಜಾಗದಲ್ಲಿ, ಸೊ ನಿನಗೆ ಯಾವ್ದು ಬೇಕಾದ್ರೂ ಅದನ್ನು ತಗೋ, ಸೊ ಯಾರೇ ನಿನಗೆ ತೊಂದರೆ ಕೊಟ್ಟು ಅವ್ರನ್ನ ಸಾಯಿಸುವಂತ ನಗುತ್ತಾ ಹೇಳ್ತಾನೆ, ತಮಾಷೆಯಿಂದ ಹೇಳ್ತಾನೆ. ಯಾಕೆಂದ್ರೆ ಅವನಿಗೆ ಗೊತ್ತಿರುತ್ತೆ ಅಲ್ಲಿ ಏನೂ ಸಮಸ್ಯೆ ಇಲ್ಲ, ಏನೂ ತೊಂದರೆ ಇಲ್ಲ ಅನ್ನೋದು ಟೆಡ್ಡಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಅವನು ಆ ಹೋಟೆಲನ್ನು ನಡೆಸ್ತಾ ಇರ್ತಾನೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಅನ್ನ ಗ್ವೆನ್ ತಗೊಂತಾಳೆ. ಸೊ ಗ್ವೆನ್ ತನ್ನ ಕೆಲಸವನ್ನ ಪ್ರಾರಂಭ ಮಾಡಬೇಕಾಗಿರುತ್ತೆ. ಸೊ ನಿಧಾನವಾಗಿ ಅಡ್ಜಸ್ಟ್ ಆಗ್ತಿರ್ತಾಳೆ. ಸೊ ಇದೇ ಹಂತದಲ್ಲಿ ಟೆಡ್ಡಿ ಅಲ್ಲಿಂದ ಹೊರಡ್ತಾನೆ. ಸೊ ಗ್ವೆನ್ ಅಲ್ಲಿರುವಂತಹ ಎಲ್ಲ ಲೀಸ್ಟ್ ಅನ್ನು ನೋಡ್ತಾಳೆ. ಆ ಇಡೀ ಹೋಟೆಲ್ನಲ್ಲಿ ಒಂದೇ ಒಂದು ರೂಮ್ನಲ್ಲಿ ಒಬ್ಬಳು ಬಂದು ಉಳ್ಕೊಂಡಿರ್ತಾಳೆ. ಸೊ ಇವಳು ಗ್ವೆನ್ ಹೋಗಿ ಅದಕ್ಕೆ ಬಾಗಿಲು ತರ್ತಾಳೆ. ಆ ಬಾಗಿಲನ್ನು ಅವಳು ಸಂಪೂರ್ಣವಾಗಿ ಓಪನ್ ಮಾಡಲ್ಲ. ಸೊ ಚಿಕ್ಕದಾಗಿ ಓಪನ್ ಮಾಡಿಕೊಂಡು ಇವಳು ಏನಾದರೂ ಬೇಕಾ, ಏನಾದರೂ ತೊಂದರೆ ಇದ್ರೆ ಅಂತ ಕೇಳಲಿಕ್ಕೆ ಹೋಗಿರ್ತಾಳೆ. ಅವಳ ಕೈಯಲ್ಲಿ ಒಂದು ರೀತಿಯ ಕೆಂಪು ಬಣ್ಣದಲ್ಲಿ ಏನೋ ಒಂದು ಅಂಟ್ಕೊಂಡಿರೋದು ಕಾಣುತ್ತೆ. ಸೊ ಇವಳಿಗೆ ಒಂದು ರೀತಿ ವಿಚಿತ್ರವಾಗಿ ಅನಿಸ್ತಾಳೆ ಅವಳು. ಸೊ ಅದನ್ನ ಅವಳು, ಇಲ್ಲ ನನಗೇನೋ ತೊಂದರೆ ಇಲ್ಲ, ನನಗೇನು ಬೇಡ ಅಂತ ಹೇಳಿ ಸಣ್ಣ ಬಾಗಿಲು ಹಾಕ್ಕೊಂತಾಳೆ. ಸೊ ಇವಳು ಮತ್ತೆ ವಾಪಸ್ಸು ಹೋಟೆಲ್ಗೆ ಬರ್ತಾಳೆ. ಹೋಟೆಲನ್ನು ಎಲ್ಲ ಕಡೆ ನೋಡ್ತಿರ್ತಾಳೆ. ಬಟ್ ಯಾವುದೋ ಒಂದು ಕಾರು ಆ ಹೋಟೆಲ್ನ ಸುತ್ತಾನೆ ಓಡಾಡ್ತಾ ಇರೋದು ಅವಳಿಗೆ ಕಾಣಿಸುತ್ತೆ. ಯಾಕೋ ಯಾರೋ ವ್ಯಕ್ತಿ ನನ್ನನ್ನು ಗಮನಿಸ್ತಿದ್ದಾರೆ ಅಂತ ಅವಳಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಎಲ್ಲ ಜಾಗವನ್ನು ಕ್ಲೀನ್ ಮಾಡ್ತಿರ್ತಾಳೆ. ಸೊ ಹೀಗಿರುವಾಗ ಅವಳಿಗೆ ಹಸುವಾಗುತ್ತೆ. ಹೋಟೆಲ್ಗೆ ಫೋನ್ ಮಾಡಿ ಊಟವನ್ನು ಆರ್ಡರ್ ಮಾಡ್ತಾಳೆ. ಸೊ ಸಡನ್ ಆಗಿ ರೂಮ್ ನಂಬರ್ 13 ಕಾಲ್ ಬರುತ್ತೆ. ಸೊ ಅವಳಿಗೆ ಒಂದು ರೀತಿಯ ಭಯ ಆಗುತ್ತೆ, ಯಾಕೆಂದ್ರೆ ಆ ರೂಮ್ ನಂಬರ್ 13 ಯಾರೂ ಇರಲ್ಲ. ಸೊ ಆದ್ರೂ ಅಲ್ಲಿಂದ ಕಾಲ್ ಹೇಗೆ ಬಂತು ಅಂತ, ಕಾಲ್ ಬಲ್ಲಿ ಯಾರೋ ಒಬ್ಬ ಹೆಂಗಸು ಜೋರಾಗಿ ನಗುತ್ತಿರೋ ಶಬ್ದ ಕೇಳುತ್ತೆ. ನಿಧಾನವಾಗಿ ಆ ರೂಮ್ 13ಗೆ ಅಲ್ಲೇ ಇರುವಂತಹ ಒಂದು ಚಾಕುವನ್ನು ತಗೊಂಡು ಹೊರಡ್ತಾಳೆ. ಸೊ ಹೋಗಿ ನಿಧಾನವಾಗಿ ಬಾಗಿಲು ತೆಗೆದು ನೋಡ್ತಾಳೆ. ಒಂದು ರೀತಿಯ ವಿಚಿತ್ರವಾದ ಭಯ ಅವಳಿಗೆ ಕಾಡ್ತಾ ಇರುತ್ತೆ. ಸಡನ್ ಆಗಿ ಹೀಗೆ ನೋಡ್ತಾ ಇರುವಾಗ ಅವಳಿಗೆ ಯಾವುದೋ ಒಂದು ವಿಚಿತ್ರವಾದ ಆಕೃತಿ, ಒಂದು ರೀತಿಯ ದೆವ್ವದ ಸ್ವರೂಪದ ಆಕೃತಿ ಅವಳ ಹಿಂದೆ ಬಂದು ನಿಂತ್ಕೊಂಡಿರೋದು ಕಾಣುತ್ತೆ. ಸೊ ಇದನ್ನು ನೋಡಿ ತುಂಬಾನೇ ಭಯ ಪಡ್ತಾಳೆ. ಸಡನ್ ಆಗಿ ಆ ಥರ ಯಾರಾದರೂ ಬಂದರೆ ವಿಪರೀತವಾಗಿ ಭಯ ಹೇಗಾಗುತ್ತೆ ಅವಳಿಗೂ ಅದೇ ರೀತಿ ಭಯ ಆಗುತ್ತೆ. ಜೋರಾಗಿ ಕಿತ್ತ ಹೊರಗಡೆ ಓಡ್ಬರ್ತಾಳೆ. ಸೊ ಆ ರೂಮಿಂದ ದೂರಕ್ಕೆ ಓಡ್ಬರ್ತಾಳೆ. ಸೊ ವಾಪಸ್ ಬಂದು ಇದೇ ಸಂದರ್ಭದಲ್ಲಿ ಇವಳು ಕೂಗಿದ್ದನ್ನು ಕೇಳಿಕೊಂಡು ಇವಳು ಮುಂಚೆ ಮಾತಾಡ್ತಂತಹ ಆ ಹುಡುಗಿ ಹೊರಗಡೆ ಬರ್ತಾಳೆ. ಅವಳ ಹೆಸರು ಅಲೀಸ್ ಅಂತ ಆಗಿರುತ್ತೆ. ಸೊ ಅವಳು ಬಂದು ಏನಾಯ್ತು ಅಂತ ಕೇಳ್ತಾಳೆ. ಅವಳ ಕೈಗೆ ಯಾವ್ದು ಅಂಟ್ಕೊಂಡಿತ್ತು ಅಂದ್ರೆ ಅವಳು ಕೂದಲಿಗೆ ಕಲರಿಂಗ್ ಅನ್ನು ಮಾಡ್ತಿರ್ತಾಳೆ, ಆ ಬಣ್ಣ ಅವಳ ಕೈಗೆ ಅಂಟ್ಕೊಂಡಿರುತ್ತೆ. ಸೊ ಇಬ್ರು ಹಾಗೆ ಮಾತುಕತೆಯನ್ನು ಶುರು ಮಾಡ್ತಾರೆ. ನೀ ಯಾಕೆ ಭಯ ಪಟ್ಟೆ ಅಂತ ಕೇಳಿದಾಗ, ಇಲ್ಲ ಏನೂ ಇಲ್ಲ, ನಾನು ಅಲ್ಲೇನೋ ನೋಡಿದೆ, ಸೊ ಅದಕ್ಕೆ ನಂಗೆ ಭಯ ಆಯಿತು ಅಂತ ಗ್ವೆನ್ ಸುಳ್ಳು ಹೇಳ್ತಾಳೆ. ಇಬ್ರು ಸ್ಟೋರೇಜ್ಗೆ ಹೋಗ್ತಾರೆ, ಅಲ್ಲೇನೋ ಒಂದು ಆ ವಸ್ತುವನ್ನು ತಗೊಳ್ಳಿಕ್ಕೆ. ಬಟ್ ಇಲ್ಲಿ ಗ್ವೆನ್ ಮರ್ತಿರ್ತಾಳೆ ಬಾಗಿಲಿಗೆ ಒಂದು ಕಲ್ಲನ್ನು ಕೊಡ್ಲಿಕ್ಕೆ. ಅದು ಸಡನ್ ಆಗಿ ಒಳಗಡೆಯಿಂದನೇ ಲಾಕ್ ಆಗಿಬಿಡುತ್ತೆ, ಹೊರಗಡೆ ಹೋಗೋಕೆ ಸಾಧ್ಯ ಆಗಲ್ಲ. ಆ ಅಲೀಸ್ ಅವಳಿಗೆ ಬೈತಾಳೆ, ಸೊ ನಿನ್ನ ಕಾರಣದಿಂದಾಗ ನಾವಿಲ್ಲಿ ಸಿಕ್ಕಾಕೊಳ್ಳೋಕಾಯ್ತು, ಇಲ್ಲಿಂದ ಹೊರ ಹೋಗೋದು ಹೇಗೆ, ನನ್ನ ಮೊಬೈಲ್ ಕೂಡ ಇಲ್ಲ, ಸೊ ನಾನು ಇಲ್ಲಿಂದ ಹೊರ ಹೋಗೋದು ಹೇಗೆ ಅಂತ ಚಡಪಡಿಸ್ತಾ ಇರ್ತಾರೆ ಇಬ್ರು ಕೂಡ. ಯಾಕೆಂದ್ರೆ ಇಲ್ಲಿಂದ ಯಾರಾದರೂ ಹೊರಗಡೆಯಿಂದನೇ ಬಂದು ಬಾಗಿಲು ತೆಗಿಬೇಕಾಗಿರುತ್ತೆ. ಸಡನ್ ಆಗಿ ಅವಳ ಭುಜದ ಮೇಲೆ ಒಂದು ಇಲಿ ಬಂದಿರೋದು ಕಾಣುತ್ತೆ. ಆ ಸ್ಟೋರೇಜ್ ರೂಮ್ನಲ್ಲಿ ಸಾಕಷ್ಟು ಇಲಿಗಳಿರುತ್ತೆ. ಇದನ್ನ ನೋಡಿ ಅವಳಿಗೆ ತುಂಬಾನೇ ಅಸಹ್ಯ ಅನ್ಸುತ್ತೆ ಆಲೀಸ್ಗೆ. ಸೊ ಜೋರಾಗಿ ಬೈತಿರ್ತಾಳೆ ಗ್ವೆನ್ಗೆ. ಬಟ್ ಇದೇ ಸಂದರ್ಭಕ್ಕೆ
ಅವಳು ಫುಡ್ಡನ್ನು ಆರ್ಡರ್ ಮಾಡಿರೋ ಕಾರಣ ಆ ಫುಡ್ಡನ್ನು ಡೆಲಿವರಿ ಮಾಡ್ಲಿಕ್ಕೆ ಬಂದಂತಹ ಆ ಹುಡುಗ ಅಲ್ಲಿ ಬರ್ತಾನೆ. ಸೊ ಇವಳು ಬೇರೆ ಯಾರೋ ಬಂದರು ಅಂತ ಅನ್ಕೊಳ್ತಾಳೆ. ಬಟ್ ಲಕ್ಕಿಲಿ ಆ ಹುಡುಗ ಅಲ್ಲಿ ಅವಳಿಗೆ ಫುಡ್ ಡೆಲಿವರಿಗೋಸ್ಕರ ಬಂದಿರ್ತಾನೆ. ಅವನು ಆ ಬಾಗಿಲನ್ನು ತೆಗಿತಾನೆ. ಸೊ ಇಬ್ಬರಿಗೂ ಒಂದು ರೀತಿಯ ನಿರಾಳ ಅನ್ಸುತ್ತೆ. ಯಾಕಂದ್ರೆ ಆ ಕೋಣೆಯಿಂದ ತಪ್ಪಿಸ್ಕೊಂಬಂದ್ವಲ್ಲ, ಬಚಾವಾದ್ವಲ್ಲ ಅಂತ ಒಂದು ಖುಷಿ ಆಗುತ್ತೆ. ಸೊ ಹೀಗೆ ಮಾತಾಡ್ತಾ ಅವ್ರು ಊಟ ಮಾಡ್ತಿರ್ತಾರೆ. ಆವಾಗ ಅಲೀಸ್ ತನ್ನ ಕತೆ ಹೇಳ್ತಾಳೆ. ಸೊ ನನ್ನ ಅಪ್ಪ ಅಮ್ಮನ ಜೊತೆ ನನಗೆ ಜಗಳ, ಸೊ ಅದೇ ಕಾರಣಕ್ಕಾಗಿ ನಾನು ಮನೆ ಬಿಟ್ಟು ಓಡ್ ಬಂದಿದ್ದೀನಿ. ನಾಳೆ ಬೆಳಗ್ಗೆ ಇಲ್ಲಿ ನನ್ನ ಬಾಯ್ ಫ್ರೆಂಡ್ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾನೆ. ಸೊ ನಾನು ಅದೇ ಕಾರಣಕ್ಕಾಗಿ ಇಲ್ಲಿ ಬಂದು ಉಳ್ಕೊಂಡಿದ್ದೀನಿ. ಮತ್ತು ಈ ಹೋಟೆಲ್ಗೆ ಸಾಧಾರಣವಾಗಿ ಯಾರೂ ಜಾಸ್ತಿ ಬರಲ್ಲ, ಯಾಕೆಂದರೆ ಒಂದು ಊರ ಹೊರಗಿದೆ ಮತ್ತು ಈ ಜಾಗದ ಬಗ್ಗೆ ಒಂದಿಷ್ಟು ಕೆಟ್ಟ ಅಭಿಪ್ರಾಯಗಳಿದೆ. ಇಲ್ಲಿ ದೆವ್ವ ಇದೆ ಅಥವಾ ಇಲ್ಲಿ ಏನೋ ತೊಂದರೆ ಇದೆ ಅನ್ನುವಂತಹ ಸಾಕಷ್ಟು ಗೊಂದಲಗಳಿದೆ ಅಂತ ತಿಳಿಸ್ತಾಳೆ. ಸೊ ಗ್ವೆನ್ಗೆ ಮಾತ್ರ ಪ್ರತಿ ಹಂತದಲ್ಲಿ ಅವಳು ಎಲ್ಲೇ ಹೋದ್ರೂ ಆ ಕಾರ್ ಅವಳನ್ನು ಹಿಂಬಾಲಿಸ್ತಾ ಇದೆ ಅನ್ನೋ ಫೀಲ್ ಮಾತ್ರ ಬರ್ತಾನೆ ಇರುತ್ತೆ. ಆ ಕಾರ್ ಕೂಡ ಇವಳಿದ್ದಲ್ಲೇ ಬಂದು ನಿಲ್ಲುತ್ತೆ. ಸ್ವಲ್ಪ ಹೊತ್ತು ಇವಳನ್ನು ಅಬ್ಸರ್ವ್ ಮಾಡಿದ ರೀತಿಯಲ್ಲಿ ಮಾಡಿಕೊಂಡು ಮುಂದೆ ಹೋಗುತ್ತೆ. ಸೊ ಇದನ್ನು ಗ್ವೆನ್ ಅಬ್ಸರ್ವ್ ಮಾಡ್ತಿರ್ತಾಳೆ. ಅವಳಿಗೆ ಅರ್ಥ ಆಗುತ್ತೆ, ಖಂಡಿತ ಯಾರೋ ನನ್ನನ್ನು ಇಲ್ಲಿ ಹುಡುಕ್ತಿದ್ದಾರೆ ಅಂತ. ಸೊ ಸಡನ್ನಾಗಿ ಹಿಂದ್ಗಡೆಯಿಂದ ಅಲೀಸ್ ಬರ್ತಾಳೆ. ಬಟ್ ಇವಳು ಭಯದಿಂದಾಗಿ ಅವಳ ಕೈಯಲ್ಲಿರೋ ಗ್ಲಾಸನ್ನು ಅಥವಾ ಬಾಟಲನ್ನು ಕೆಡ್ಕೊಂಡು ಒಡ್ಕೊಳ್ತಾಳೆ. ಬಟ್ ವಿಚಿತ್ರವಾಗಿ ಸ್ವಲ್ಪ ಸಿಟ್ಟಿನ ಸ್ವಭಾವದಲ್ಲಿರ್ತಾಳೆ. ಅಲೀಸ್ ಹತ್ರ ನನಗೇನೋ ಹೆಲ್ಪ್ ಬೇಡ, ನೀವು ನಿಮ್ಮ ಕೋಣೆಗೆ ಹೋಗಿ ಅಂತ ಹೇಳ್ತಾಳೆ. ಅಲೀಸ್ಗೆ ಕೂಡ ಇವಳೇನೋ ಸಿಟ್ಟಲ್ಲಿದ್ದಾಳೆ ಅಂತ ಅನ್ಸುತ್ತೆ. ಸೊ ನಿಧಾನವಾಗಿ ಅವಳು ತನ್ನ ಕೋಣೆಗೆ ಹೊರಡ್ತಾಳೆ ವಾಪಸ್ಸು. ಇದೇ ಸಂದರ್ಭದಲ್ಲಿ ರಿಸೆಪ್ಷನಲ್ಲಿ ಕೂತ್ಕೊಂಡಿರುವಾಗ ಯಾವುದೋ ಒಬ್ರು ಜೋಡಿ ಅಲ್ಲಿಗೆ ಬರುತ್ತೆ. ಸೊ ಬಂದಾಗ ಅವರಿಬ್ಬರದು ವಿಚಿತ್ರ ಸ್ವಭಾವ ಆಗಿರುತ್ತೆ. ಅವರ ಪಾಡಿಗೆ ಅವರು ಏನೋ ತಮಾಷೆ ಮಾಡ್ಕೊಂಡು ನಗ್ತಿರ್ತಾರೆ. ಇದು ಗ್ವೆನ್ಗೆ ಇರಿಟೇಷನ್ ಅನ್ಸುತ್ತೆ. ಅವ್ರು ಕೇವಲ ಒಂದು ತಾಸಿಗೋಸ್ಕರ ರೂಮ್ ತಗೊಳಕ್ ಬಂದಿರ್ತಾರೆ. ಇವಳು ಇಡೀ ದಿನದ ಚಾರ್ಜಸ್ ಅನ್ನ ಅವ್ರ ಹತ್ರ ಇಸ್ಕೊಳ್ತಾರೆ. ಅವನು ತುಂಬಾ ಶ್ರೀಮಂತ ಆಗಿರ್ತಾನೆ. ಸೊ ಹಾಗಾಗಿ ಇವಳು ಮುಖದ ಮೇಲೆ ಆ ದುಡ್ಡನ್ನೆಲ್ಲ ಎಸೆದು ಆ ಕೋಣೆಗೆ ನಿಧಾನವಾಗಿ ಹೊರಡ್ತಾನೆ. ಇವಳಿಗೆ ಅನುಮಾನ ಬರುತ್ತೆ, ಇವರು ಯಾಕೆ ಬಂದಿರ್ಬೋದು ಅಥವಾ ಇವರೇ ನನ್ನನ್ನು ಹಿಂಬಾಲಿಸ್ತಾ ಇರೋರ ಅಂತ. ಸೊ ನಿಧಾನವಾಗಿ ಕದ್ದು ಆ ಜಾಗವನ್ನು ನೋಡ್ಲಿಕ್ಕೋಸ್ಕರ ಹೋಗ್ತಾರೆ. ಅವರಿಬ್ರು ಅವರ ಪರ್ಸನಲ್ ಟೈಮನ್ನು ಅಲ್ಲಿ ಸ್ಪೆಂಡ್ ಮಾಡ್ತಿರ್ತಾರೆ. ಸೊ ಸಡನ್ ಆಗಿ ಅವ್ರ ಜೊತೆ ಬಂದಂತಹ ಹೆಂಗಸಿಗೆ ಯಾರೋ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ. ಗ್ವೆನ್ ತಕ್ಷಣದಲ್ಲೇ ಅಲ್ಲೇ ಒಂದು ಕಾರ್ ಹಿಂದ್ಗಡೆ ಅವತ್ಕೋತಾಳೆ. ಸೊ ಅಲ್ಲಿಂದ ತಪ್ಪಿಸ್ಕೊಂಡು ಈ ಕಡೆ ಪೂಲ್ ಇರುವ ಜಾಗಕ್ಕೆ ಬರ್ತಾಳೆ. ಆ ಪೂಲ್ನ ಒಳಗಡೆ ಏನಾಗಿದೆ, ಅಲ್ಲೇನೋ ಗುಳ್ಳೆ ರೀತಿಯಲ್ಲಿ ಬರ್ತಾ ಇರುತ್ತೆ. ಸೊ ಏನಾಗಿದೆ ನೋಡ್ಬೇಕು ಅಂತ ನಿಧಾನವಾಗಿ ಆ ಮೆಟಲಲ್ಲಿ ಇಳಿಲಿಕ್ಕೆ ಹೊಡ್ತಾಳೆ. ಸೊ ಸಡನ್ ಆಗಿ ಅದು ಸ್ಲಿಪ್ ಆಗಿ ಇವಳು ಆ ಸ್ವಿಮ್ಮಿಂಗ್ ಪೂಲ್ನ ಒಳಗಡೆ ಬಿದ್ದೋಗ್ಬಿಡ್ತಾಳೆ. ಸೊ ನೋಡ್ತಾ ಇದ್ದಂಗೆ ಆ ಒಂದು ರಂಧ್ರದಿಂದ ವಿಚಿತ್ರವಾದ ಒಂದು ದೆವ್ವ ಹೊರಗಡೆ ಬಂದು ಇವಳನ್ನ ಜೋರಾಗಿ ಆ ರಂಧ್ರದ ಕಡೆಗೆ ಎಳಿಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಇದರಿಂದಾಗಿ ಗ್ವೆನ್ಗೆ ತುಂಬಾನೇ ಭಯ ಆಗುತ್ತೆ. ಬಟ್ ಜೋರಾಗಿ ಕಿರ್ಚಿದ್ದನ್ನು ಕೇಳ್ಕೊಂಡು ಮತ್ತೆ ಅಲೀಸ್ ಬಂದು ಅವಳನ್ನ ಕಾಪಾಡ್ತಾಳೆ. ಸೊ ಅವಳು ಕೇಳ್ತಾಳೆ, ಏನಾಯ್ತು, ಏನು ನೋಡಿದೆ ನೀನು ಅಂತ. ಬಟ್ ಗ್ವೆನ್ ಅನ್ಕೊಂತಾಳೆ, ನಾನೇನಾದ್ರೂ ನೋಡಿರೋದ್ ಬಗ್ಗೆ ಹೇಳಿದ್ರೆ ಇವಳು ತಪ್ಪು ತಿಳ್ಕೊಂತಾಳೆ, ನನಗೆ ಹುಚ್ಚಿಡಿದ್ವಿ ಅಂತ ತಿಳ್ಕೊಂತಾಳೆ. ಯಾಕಂದ್ರೆ ಆ ಥರ ಇರೋ ಚಾನ್ಸಸ್ ಇಲ್ವಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾಳೆ. ಬಟ್ ಅಲೀಸ್ ಅಂತಾಳೆ, ಇಲ್ಲ, ಈ ಜಾಗದ ಬಗ್ಗೆ ಒಂದಿಷ್ಟು ಆ ಥರದ ಒಂದು ಒಪಿನಿಯನ್ಗಳಿದೆ, ದೆವ್ವದ ಬಗ್ಗೆ ಒಂದು ಭಯ ಇದೆ. ಸೊ ಹಾಗಾಗಿ ನಿನಗೇನು ಕಂಡಿದೆ ಹೇಳು ಅಂತ ಒತ್ತಾಯ ಮಾಡ್ತಾಳೆ. ಬಟ್ ಇವಳು ಅದ್ರ ಬಗ್ಗೆ ಏನೂ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಬಟ್ ಒಂದು ಸಂದರ್ಭದಲ್ಲಿ ಅವಳು ತನ್ನ ಬಾಲ್ಯದ ಕಥೆಗಳನ್ನು ಅಥವಾ ತನ್ನ ಕಥೆಯನ್ನೇ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ನೀನು ಖಂಡಿತ ನಿಮ್ಮ ಮನೆಗೆ ವಾಪಸ್ ಹೋಗು, ನಿನ್ನ ತಾಯಿ ಇದ್ದಲ್ಲಿ ಹೋಗು. ಯಾಕಂದ್ರೆ ಅಪ್ಪ ಅಮ್ಮ ಸ್ವಲ್ಪ ಬೈದ್ರೂ ಅವ್ರ ಅಪ್ಪ ಅಮ್ಮ ಆಗಿರ್ತಾರೆ. ಅವರ ಪ್ರೀತಿ ಯಾವತ್ತು ನಿಖರವಾಗಿ ಅಥವಾ ಶಾಶ್ವತವಾಗಿರುತ್ತೆ. ಸೊ ನೀನು ಹಾಗಾಗಿ ಅವರಿಂದ ದೂರ ಇರಬೇಡ ಅಂತ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಹೀಗೆ ಒಂದಿಷ್ಟು ಸಮಯವನ್ನು ಅವರಿಬ್ಬರು ಅಲ್ಲೇ ಕೂತ್ಕೊಂಡು ಕಳೀತಾಳೆ. ಗ್ವೆನ್ಗೆ ಮಾತ್ರ ಒಂದು ರೀತಿಯ ಭಯ ಆತಂಕ ಇರುತ್ತೆ. ಆ ಬಂದಂತಹ 2 ಗೆಸ್ಟ್ಗಳು ಕೂಡ ಹಾಗೆ ಅಲ್ಲಿಂದ ಹೊರಟು ಹೋಗಿರ್ತಾರೆ. ಗ್ವೆನ್ ತನ್ನ ಕಥೆಯನ್ನು ನಿಧಾನವಾಗಿ ಅಲೀಸ್ಗೆ ಹೇಳ್ತಾಳೆ. ಸೊ ನನ್ನ ಬಾಲ್ಯದಲ್ಲಿ ನನ್ನ ತಾಯಿಯನ್ನ ಮತ್ತು ತಂಗಿಯನ್ನ ಒಬ್ಬ ವ್ಯಕ್ತಿ ಬಂದು ಸಾಯಿಸಾಕ್ತಾನೆ. ಇದೇ ಸಂದರ್ಭದಲ್ಲಿ ನಾನು ಅವನಿಂದ ತಪ್ಪಿಸ್ಕೊಂಡು ಓಡೋಗಿದ್ದೆ. ಸೊ ಅದಾಗಿ ನಾನು ಹೊರಗಡೆನೆ ಬೆಳೆದೆ, ಅನಾಥೆಯಾಗಿ ಬೆಳೆದೆ. ಆ ವ್ಯಕ್ತಿಯನ್ನ ಹುಚ್ಚಾಸ್ಪತ್ರೆಗೆ ಹಿಡ್ಕೊಂಡೋಗಿ ಹಾಕಿದ್ರು. ಇವಾಗ 2 ದಿನದ ಹಿಂದೆ ಅವನು ಬಿಡುಗಡೆ ಆಗಿದ್ದಾನಂತೆ ಅಥವಾ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡಿದ್ದಾನಂತೆ. ಸೊ ಅವನು ನನ್ನನ್ನು ಕೊಲೆ ಮಾಡಬೇಕು ಅಂತಾನೆ ನನ್ನನ್ನು ಹುಡುಕ್ತಿದ್ದಾನೆ. ನನಗೆ ಆ ಕಾರ್ನಲ್ಲಿರುವಂತಹ ವ್ಯಕ್ತಿ ಅಥವಾ ಆ ಕಾರ್ ನನ್ನನ್ನು ಹಿಂಬಾಲಿಸ್ತಾ ಇದೆ ಅಂತ ಅನಿಸೋಕೆ ಕಾರಣ ಅದೇನೆ. ಜೊತೆಗೆ ನನ್ನ ತಾಯಿ ಸಾಯುವಾಗ ಅವಳ ಕುತ್ತಿಗೆಯಲ್ಲಿದ್ದ ನೆಕ್ಲೆಸ್ ಈ ಜಸ್ಟ್ 2 ದಿನದ ಹಿಂದೆ ಮೇಲ್ ಬಾಕ್ಸ್ನಲ್ಲಿ ನನಗೆ ಅದನ್ನು ಯಾರೋ ಕಳಿಸಿದ್ದಾರೆ. ಖಂಡಿತ ಆ ವ್ಯಕ್ತಿ ನನ್ನನ್ನು ಕೊಲೆ ಮಾಡ್ಲಿಕ್ಕೆ ಅಂತಾನೆ ಬಂದಿದ್ದಾನೆ. ಸೊ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಗ್ವೆನ್ ಹೇಳ್ತಾಳೆ. ಅಲೀಸ್ ಅಂತಾಳೆ, ನೀನು ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ. ಬಟ್ ಗ್ವೆನ್ ಅಂತಾಳೆ, ಇಲ್ಲ, ನನಗೆ ಕೇವಲ ಅನುಮಾನ ಇದೆ, ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ. ಸೊ ಆ ಕಾರಣಕ್ಕಾಗಿ ನಾನು ಕಂಪ್ಲೇಂಟ್ ಕೊಡೋಕೆ ಸಾಧ್ಯ ಆಗಲ್ಲ ಅಂತ ತನ್ನ ಪರಿಸ್ಥಿತಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾಳೆ. ಸೊ ಅಲೀಸ್ಗೂ ಕೂಡ ಇದು ಸತ್ಯ ಅನ್ಸುತ್ತೆ. ಅವಳು ಅಂತಾಳೆ, ಇಲ್ಲ ಹಾಗಾದ್ರೆ ನೀನು ಬೆಳಗ್ಗೆ ಇಲ್ಲಿಂದ ಹೊರಟ್ಬಿಡು, ಸೊ ನಿನಗೂ ಏನೋ ತೊಂದರೆ ಆಗಲ್ಲ ಆವಾಗ. ಸೊ ಇಲ್ಲಿ ನೀನು ಇರೋದು ಅಷ್ಟು ಸೇಫ್ ಅಲ್ಲ, ಒಬ್ಬನೇ ಇರ್ತೀಯ, ಸೊ ಅದು ಅಷ್ಟು ಸೇಫ್ ಅಲ್ಲ ಅಂತ ಹೇಳ್ತಾಳೆ. ಗ್ವೆನ್ ಕೂಡ ಖಂಡಿತ ಅಡ್ಡಿಲ್ಲ, ನನಗೆ ಈ ಜಾಗದ ಬಗ್ಗೆ ಯಾರೂ ತಿಳಿಸ್ತಿರ್ಲಿಲ್ಲ. ಸೊ ನಾನು ಖಂಡಿತ ತಕ್ಷಣದಲ್ಲಿ ಇಲ್ಲಿಂದನೇ ಹೊರಟುಬಿಡ್ತೀನಿ. ಸೊ ನನಗೆ ಇಲ್ಲಿರ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ರೀತಿಯ ಭಯ ನನ್ನನ್ನು ಕಾಡ್ತಾ ಇದೆ ಅಂತ ಅಲೀಸ್ಗೆ ತಿಳಿಸ್ತಾಳೆ.
ಅಲೀಸ್ ಕೂಡ ಅದಕ್ಕೆ ಒಪ್ಕೊತಾಳೆ. ಜೊತೆಗೆ ನಾನು ಖಂಡಿತ ನಾಳೆ ನನ್ನ ತಾಯಿ ಹತ್ರ ಹೋಗ್ತೀನಿ, ನಿನ್ನ ಕಥೆಯನ್ನು ಕೇಳಿದ ಮೇಲೆ ನನಗೂ ನನ್ನ ತಾಯಿ ಮೇಲೆ ಆ ಒಂದು ಅಟ್ಯಾಚ್ಮೆಂಟ್ ಇರೋದು ಅರ್ಥ ಆಗ್ತಾ ಇದೆ, ನಾನೇನು ತಪ್ಪು ಮಾಡಿದ್ದೆ ಅಂತ ಅವಳು ಮತ್ತೆ ಕೋಣೆಗೆ ಹೋಗ್ತಾಳೆ. ಸೊ ಗ್ವೆನ್ ವಾಪಸ್ ರಿಸೆಪ್ಷನ್ ಇರುವ ಜಾಗಕ್ಕೆ ಬರ್ತಾಳೆ. ಸೊ ಅಲ್ಲಿ CCTVಯಲ್ಲಿ ನೋಡ್ತಾಳೆ ಯಾವುದೋ ಒಬ್ಬ ವಿಚಿತ್ರವಾದ ವ್ಯಕ್ತಿ ಅಥವಾ ಒಂದು ದೆವ್ವ ಅಲ್ಲಿರೋದು ಕಾಣುತ್ತೆ. ಇನ್ನೊಂದು ಕಡೆಯಲ್ಲಿ ಇದೇ ರಿಸೆಪ್ಷನ್ ಜಾಗದಲ್ಲೂ ಒಂದು ರೀತಿಯ ದೆವ್ವ ಕಾಣುತ್ತೆ. ಸಡನ್ ಆಗಿ ಅವಳು ಟೆಡಿಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡ್ಬಿಟ್ಟು ನೀನು ನನಗೆ ಸುಳ್ಳು ಹೇಳಿದೀಯಾ, ಈ ಜಾಗ ಒಂದು ರೀತಿಯ ದೆವ್ವದ ಜಾಗ ಅಥವಾ ಹಾಂಟೆಡ್ ಜಾಗ ಅನ್ನೋದನ್ನು ನೀನು ನನಗೆ ತಿಳಿಸಿಲ್ಲ. ಸೊ ಹಾಗಾಗಿ ನಾನು ಈಗಲೇ ಈ ಕ್ಷಣಕ್ಕೆ ನಾನು ಇಲ್ಲಿ ಬಿಟ್ಟು ಹೊರಡ್ತಿದ್ದೀನಿ ಅಂತ. ಬಟ್ ಟೆಡ್ಡಿ ಅಂತಾನೆ, ನಾನು ಸಾಕಷ್ಟು ವರ್ಷಗಳಿಂದ ಅಲ್ಲಿದ್ದೀನಿ, ಅಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಯಾವುದೇ ರೀತಿ ಭಯ ಇಲ್ಲ. ಸೊ ನೀ ಯಾವುದೇ ಕಾರಣಕ್ಕೂ ಹೆದರಬೇಡ, ನೀನು ಅಲ್ಲೇ ಇರು, ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಟೆಡ್ಡಿ ನಾನು ಬರ್ತೀನಿ, ನೀನು ಭಯ ಪಡಬೇಡ ಅಂತ ಗ್ವೆನ್ಗೆ ತಿಳಿಸ್ತಾನೆ. ಸೊ ಗ್ವೆನ್ ಇದೇ ಸಂದರ್ಭದಲ್ಲಿ ರಿಸೆಪ್ಷನ್ ನಿಂತ್ಕೊಂಡಿದ್ದಾಗ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ನೋಡೋಕ್ಕೆ ತುಂಬ ಒಳ್ಳೆಯ ಒಂದು ರೀತಿ ಕಾಣ್ತಾ ಇದ್ರು, ವಿಚಿತ್ರವಾಗಿ ಇವಳನ್ನು ನೋಡ್ತಾ ಇರ್ತಾನೆ. ಮುಖದಲ್ಲಿ ಒಂದು ರೀತಿಯ ಭಯ ಹುಟ್ಟಿಸುವಂತಹ ಮುಖ ಒಂದಾಗಿರುತ್ತೆ. ಅವನೊಂದು ರೂಮನ್ನು ಕೇಳ್ತಾನೆ. ಸೊ ರೂಮನ್ನು ಕೇಳಿದಾಗ ಅವಳು ತಕ್ಷಣದಲ್ಲಿ ರೂಮನ್ನು ಕೊಡ್ತಾಳೆ. ಸೊ ನಿಧಾನವಾಗಿ ರೂಮನ್ನು ತೋರಿಸ್ಲಿಕ್ಕೆ ಹೋದವಳು ಅಲ್ಲೇ ಇರುವಂತಹ ಒಂದು ಕತ್ತರಿಯಿಂದ ಅವನ ಮೇಲೆ ಏಟನ್ನು ಕೊಡ್ತಾಳೆ ಅಥವಾ ಕತ್ತರಿಂದ ಚುಚ್ಚುತ್ತಾಳೆ. ಇಲ್ಲಿ ಕಥೆಯ ನಿಜವಾದ ಟ್ವಿಸ್ಟ್ ಅರ್ಥ ಆಗುತ್ತೆ. ಆ ಬಂದಂತಹ ವ್ಯಕ್ತಿ ಒಬ್ಬ ಡಾಕ್ಟರ್ ಆಗಿರ್ತಾನೆ. ಇಷ್ಟರ ಒಳಗಡೆ ಏನೇನು ಕಲ್ಪನೆ ಮಾಡ್ಕೊಂಡಿದ್ಲು ಇದಷ್ಟು ಗ್ವೆನ್ನೆ ಆಗಿರ್ತಾಳೆ. ಸ್ವತಃ ಗ್ವೆನ್ನೆ ಅವಳ ತಾಯಿಯನ್ನ ಮತ್ತೆ ತಂಗಿಯನ್ನ ಸಾಯಿಸಾಕಿರ್ತಾಳೆ. ಅವರಿಗೆ ಒಂದು ರೀತಿಯ ಮೆಂಟಲ್ ಇಲ್ನೆಸ್ ಇರುತ್ತೆ. ಸೊ ಯಾರನ್ನಾರು ಮನುಷ್ಯನನ್ನ ಸಾಯಿಸುವಂತಹ ಒಂದು ಮನಸ್ಥಿತಿ ಇರುತ್ತೆ. ನಿಜವಾಗ್ಲೂ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದವಳು ಇವಳೇ ಆಗಿರ್ತಾಳೆ. ತನ್ನ ತಾಯಿ ತಂಗಿಯರನ್ನು ಸಾಯಿಸಿರ್ತಾಳೆ. ಅವಳಿಗೆ ಆ ಕಾಣ್ತಾ ಇರುವಂತಹ ದೆವ್ವ ಅದೇ ಆಗಿರುತ್ತೆ. ಬಟ್ ಇವಳು ತಲೆಯಲ್ಲಿ ಬೇರೆ ಯಾರೋ ಸಾಯಿಸಿದ್ದಾರೆ ಅಂತ ಅನ್ಕೊಂಡಿರ್ತಾಳೆ. ಅವಳಿಗೆ ತಾನು ಸಾಯಿಸಿರೋದ್ರ ಬಗ್ಗೆ ಗೊತ್ತಿರಲ್ಲ. ಹಾಗಾಗಿ ಅದೇ ಆ ವ್ಯಕ್ತಿಗೆ ಆ ಡಾಕ್ಟರ್ ಕೂಡ ಇವಳನ್ನು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿರ್ತಾನೆ. ಬಟ್ ಇವಳು ಅವನ ಮೇಲೆನೆ ಅಟ್ಯಾಕ್ ಮಾಡಿರ್ತಾಳೆ. ಅಲ್ಲೇ ಇರುವಂತಹ ಕತ್ತರಿಂದ ಜೋರಾಗಿ ಇವನ ಕುತ್ತಿಗೆಗೆ ಎದೆಗೆ ಇರಿದಿರ್ತಾಳೆ. ಸೊ ಅವನಂತಾನೆ, ನಿನಗೆ ಪ್ರಾಬ್ಲಮ್ ಇದೆ, ಸೊ ನೀನೇ ಆ ಕೊಲೆಯನ್ನ ಮಾಡ್ತಿರೋದು ಅಂತ. ಹೊರಗಡೆ ಇವನ ಜೊತೆ 2 ನರ್ಸ್ ಕೂಡ ಬಂದಿರ್ತಾರೆ. ಆ ನರ್ಸ್ಗಳ ಮೇಲೂ ಇವಳು ಅಟ್ಯಾಕ್ ಅನ್ನ ಮಾಡ್ತಾಳೆ. ಸೊ ಜೋರಾಗಿ ಸೌಂಡ್ ಕೇಳ್ತಿದೆ ಅಂತ ಅಲೀಸ್ ಕೂಡ ಅದು ಏನಾಗಿದೆ ನೋಡೋಕೆ ಅಂತ ಅಲ್ಲಿ ಬರ್ತಾಳೆ. ಸೊ ನಿಧಾನವಾಗಿ ಬಂದು ಆ ಕೋಣೆಯ ಬಾಗಿಲನ್ನ ತೆಗೆದು ನೋಡಿದಾಗ ಅವಳಿಗೆ ಶಾಕ್ ಆಗುತ್ತೆ. 2 ಜನ ನರ್ಸ್ ಡೆಡ್ ಬಾಡಿ ಇರುತ್ತೆ. ಆ ಡಾಕ್ಟರ್ನು ಅಲ್ಲಿ ಸತ್ತು ಬಿದ್ದಿರ್ತಾನೆ. ಅವನ ನ್ಯಾಲಿಗೆಯನ್ನು ಕೂಡ ಕಟ್ ಮಾಡಿರ್ತಾಳೆ ಅವಳು. ಸೊ ಇದನ್ನ ನೋಡ್ತಾ ಇದ್ದ ಹಾಗೆ ತಪ್ಪಿಸ್ಕೊಂಡು ಓಡೋಗ್ಬೇಕು, ಗ್ವೆನ್ನೇ ಈ ಕೊಲೆಯನ್ನ ಮಾಡಿರೋದು ಅಂತ ಅವಳಿಗೆ ಅರ್ಥ ಆಗುತ್ತೆ. ಜೋರಾಗಿ ಓಡೋಗಿ ಕಾರಲ್ಲಿ ಕೂತ್ಕೋತಾಳೆ. ಅಲ್ಲೇ ಇರುವಂತಹ ಕೋಣೆಯಲ್ಲಿ ಲಾಕ್ ಮಾಡ್ಕೊಳ್ತಾಳೆ. ಅಲ್ಲಿಂದ ಹೇಗೋ ತಪ್ಪಿಸ್ಕೊಬಂದು ಕಾರಲ್ಲಿ ಕೂತಿರ್ತಾಳೆ. ಬಟ್ ಗ್ವೆನ್ ಜೋರಾಗಿ ಬಂದು ಇವಳನ್ನು ಕೂಡ ಸಾಯಿಸಾಕ್ತಾಳೆ. ಇದೇ ಸಂದರ್ಭಕ್ಕೆ ಟೆಡ್ಡಿ ಕೂಡ ಅಲ್ಲಿ ಬರ್ತಾನೆ. ಬಟ್ ಟೆಡ್ಡಿಯನ್ನು ಕೂಡ ಅವಳು ಬಿಡಲ್ಲ. ಟೆಡ್ಡಿಯನ್ನು ಕೂಡ ಅವಳು ಜೋರಾಗಿ ಒಂದು ಕೊಡಲಿಯ ಸಹಾಯದಿಂದ ಅವನನ್ನ ಸಾಯಿಸಾಕ್ತಾಳೆ. ಸೊ ಇದಾಗಿ ಸಾಕಷ್ಟು ವರ್ಷಗಳು ಕಳೆಯುತ್ತೆ. ಸಂಪೂರ್ಣವಾಗಿ ಆ ಹೋಟೆಲನ್ನು ಗ್ವೆನ್ನೇ ನಡೆಸ್ತಿರ್ತಾಳೆ. ತುಂಬ ಚೆನ್ನಾಗಿ ಹೊಸದಾಗಿ ಅದನ್ನು ರಿನೋವೇಟ್ ಮಾಡಿರ್ತಾಳೆ. ಸೊ ಜೊತೆಗೆ ಎಲ್ಲ ಕಡೆಯಲ್ಲೂ ಒಳ್ಳೊಳ್ಳೆ ಕಲರನ್ನು ಹಾಕಿ ತುಂಬ ಚೆನ್ನಾಗಿ ಅದನ್ನು ಡೆಕೋರೇಟ್ ಮಾಡಿರ್ತಾಳೆ. ಸೊ ಒಬ್ಬ ವ್ಯಕ್ತಿ ಬಂದು ಅದನ್ನೆಲ್ಲ ನೋಡ್ತಿರ್ತಾನೆ, ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಇಲ್ಲಿ ಒಂದು ಸತ್ಯ ಗೊತ್ತಾಗತ್ತೆ. ಗ್ವೆನ್ ಆ ಹೋಟೆಲ್ಗೆ ಬಂದು ಯಾರ್ಯಾರು ಉಳಿದಿದ್ದಾರೋ ಪ್ರತಿಯೊಬ್ಬರನ್ನೂ ಸಾಯಿಸ್ತಾ ಇರ್ತಾಳೆ. ಸೊ ಈಗ ನೆಕ್ಸ್ಟ್ ಇಲ್ಲಿರುವಂತಹ ವ್ಯಕ್ತಿಯನ್ನು ಕೂಡ ಸಾಯಿಸೋಕೆ ಸ್ಕೆಚ್ ಹಾಕ್ತಿರ್ತಾಳೆ. ಸೊ ರೂಮನ್ನು ಕೊಡೋದು, ನಂತರದಲ್ಲಿ ಸಾಯಿಸಾಕೋದು ಇವಳ ಕೆಲಸ ಆಗಿರುತ್ತೆ. ಇಲ್ಲಿಗೆ ಈ ಚಿತ್ರ ಮುಗಿಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.